Hi friends, today I am here along with my dear baby Jaden. ನಮಸ್ಕಾರ ಸ್ನೇಹಿತರೆ, ನಾನು ಇಂದು ನಿಮ್ಮ ಮುಂದೆ ನನ್ನ ಮಗು ಜೇಡನ್ನೊಂದಿಗೆ ಬಂದಿದ್ದೇನೆ. I am here to encourage you that you are never alone. ನಾನು ಇಂದು ನಿಮ್ಮನ್ನು ಪ್ರೋತ್ಸಾಹಿಸಲು ಬಯಸುತ್ತೇನೆ, ನೀವು ಎಂದಿಗೂ ಒಬ್ಬಂಟಿಗರಲ್ಲ. Yes, even if you feel alone, remember that the Lord is always by your side. ನೀವು ಒಬ್ಬಂಟಿ ಎಂದು ನೆನೆಸಿದಾಗೆಲ್ಲ ನೆನಪಿಡಿರಿ, ದೇವರು ನಿಮ್ಮ ಪರವಾಗಿ ಇದ್ದಾನೆ. I am sure many of you would have witnessed this love that a baby has for the mother. ನಿಮ್ಮಲ್ಲಿ ಅನೇಕರು ಮಗುವಿಗೆ ತಾಯಿಯ ಮೇಲೆ ಇರುವ ಪ್ರೀತಿಯನ್ನು ಕಂಡುಕೊಂಡಿರಬಹುದು. Yes, on one side the mother loves the baby so much. ಒಂದು ಕಡೆಯಿಂದ ನೋಡುವುದಾದರೆ ತಾಯಿ ತನ್ನ ಮಗುವನ್ನು ಬಹಳವಾಗಿ ಪ್ರೀತಿಸುತ್ತಾಳೆ. But on the other side the baby is so attached to the mother. ಇನ್ನು ಮತ್ತೊಂದು ಕಡೆಯಿಂದ ನೋಡುವುದಾದರೆ ಮಗುವು ತಾಯಿಯನ್ನು ಹೆಚ್ಚಾಗಿ ಅಂಟಿಕೊಂಡಿರುತ್ತದೆ. Jaden has just started crawling so well. ಜೇಡನ್ ಚೆನ್ನಾಗಿ ಅಂಬೆಗಾಲಿಡಲು ಪ್ರಾರಂಭಿಸಿದ್ದಾನೆ. And if I leave him in one room, even if I go to the bathroom, I can hear his pats of hands and legs crawling towards me. ನಾನು ಒಂದು ಕೋಣೆಯಿಂದ ಮತ್ತೊಂದು ಕೋಣೆಗೆ ಹೋದರೆ ಅಥವಾ ಸ್ನಾನದ ಕೋಣೆಗೆ ಹೋದರೂ ಕೂಡ ಅವನು ಹರಿದಾಡುತ್ತಾ ನನ್ನ ಕಡೆಗೆ ಬರುವ ಸಪ್ಪಳವನ್ನು ಕೇಳುತ್ತೇನೆ. Yes, the Lord also longs to be so close to us. ದೇವರು ಕೂಡ ಹೀಗೆ ನಾವು ಆತನಿಗೆ ಹತ್ತಿರವಾಗಿರಬೇಕೆಂದು ಬಯಸುತ್ತಾನೆ. Today you might be feeling alone, but the Lord is close to you, my dear friend. ಇಂದು ನಿಮಗೆ ನಾನು ಒಬ್ಬಂಟಿ ಎಂಬುದಾಗಿ ಅನ್ನಿಸುತ್ತಿರಬಹುದು, ಆದರೆ ದೇವರು ನಿಮ್ಮೊಂದಿಗಿದ್ದಾನೆ. Sometimes we are surrounded by so many people, our family, our friends. ಅನೇಕಾವರ್ತಿ ನಾವು ನಮ್ಮ ಕುಟುಂಬದವರಿಂದ, ಸ್ನೇಹಿತರಿಂದ ಆವರಿಸಲ್ಪಟ್ಟಿರುತ್ತೇವೆ. But even then we feel alone. ಆದರೂ ಕೂಡ ನಮಗೆ ನಾನು ಒಬ್ಬಂಟಿ ಎಂಬ ಭಾಸವಾಗುತ್ತದೆ. The Bible says in Exodus 6:7. ಸತ್ಯವೇದವು ವಿಮೋಚನ ಕಾಂಡ 6:7 ವಚನದಲ್ಲಿ ಹೇಳುತ್ತದೆ, I will take you as my own people and I will be your God. ನಾನು ನಿಮ್ಮನ್ನು ನನ್ನ ಪ್ರಜೆಯೆಂದು ಆರಿಸಿಕೊಂಡು ನಿಮಗೆ ದೇವರಾಗಿರುವೆನು. Yes, the Lord is your God. ಹೌದು, ನಮ್ಮ ಕರ್ತನು ನಮ್ಮ ದೇವರಾಗಿದ್ದಾನೆ. Even if there's nobody with you today, the Lord is with you, my dear friends. ಇಂದು ನಿಮ್ಮ ಜೊತೆಯಲ್ಲಿ ಯಾರೂ ಇಲ್ಲದೇ ಇರಬಹುದು, ಆದರೆ ದೇವರು ನಿಮ್ಮೊಂದಿಗಿದ್ದಾನೆ. Let's believe this and let's thank the Lord and pray together. ಇದನ್ನು ನಂಬಿದವರಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. Lord Jesus, today I pray for all of your dear children who are watching this program. ದೇವರೇ, ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ನಿನ್ನ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುತ್ತೇನೆ. Lord, they might be so heartbroken saying that I'm all alone, Jesus. ಅವರು ಮನಮುರಿಯಲ್ಪಟ್ಟವರಾಗಿ ನಾನು ಒಬ್ಬಂಟಿಯಾಗಿದ್ದೇನೆ ಯೇಸು ಅನ್ನುತ್ತಿರಬಹುದು. I have lost all my family members. ನನ್ನ ಕುಟುಂಬದ ಎಲ್ಲಾ ಸದಸ್ಯರನ್ನು ಕಳೆದುಕೊಂಡಿದ್ದೇನೆ. Even though there are people with me, I feel all alone and lost. ಜನರಿದ್ದರೂ ಕೂಡ ಒಬ್ಬಂಟಿಯಂತೆ ಕಳೆದು ಹೋದಂತೆ ಭಾಸವಾಗುತ್ತದೆ. Lord, I claim this promise for them. ಇಂಥವರಿಗೋಸ್ಕರ ಈ ವಾಗ್ದಾನವನ್ನು ಘೋಷಿಸುತ್ತೇನೆ. Yes, my dear friends, claim this promise today. ಹೌದು ಪ್ರಿಯ ಸ್ನೇಹಿತರೆ, ಈ ವಾಗ್ದಾನವನ್ನು ಸ್ವೀಕರಿಸಿರಿ. The Lord has chosen you to be his child. ನೀವು ಆತನ ಮಗುವಾಗಬೇಕೆಂದು ದೇವರು ಆರಿಸಿಕೊಂಡಿದ್ದಾನೆ. You are never alone. ನೀವು ಒಬ್ಬಂಟಿಯಲ್ಲ. You are never alone. ನೀವು ಎಂದೂ ಒಬ್ಬಂಟಿಯಲ್ಲ. Lord, I pray for your presence to fill each one of your children. ದೇವರೇ, ನಿನ್ನ ಮಕ್ಕಳನ್ನು ನಿನ್ನ ಪ್ರಸನ್ನತೆಯು ಆವರಿಸಲಿ. And let them feel your peace filling their hearts today. ನಿನ್ನ ಸಮಾಧಾನವು ಅವರ ಹೃದಯದಲ್ಲಿ ಪ್ರವೇಶಿಸುವುದನ್ನು ಅನುಭವಿಸಲಿ. In Jesus' name I pray. Amen. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಆಮೆನ್. So my dear friends, the Lord is always with you. ಪ್ರಿಯ ಸ್ನೇಹಿತರೆ, ದೇವರು ನಿಮ್ಮ ಜೊತೆ ಇದ್ದಾನೆ. My friends, today if you are alone and if you are feeling so scared about your exams, remember that you can call us anytime and we are there to pray for you. ಪ್ರಿಯ ಸ್ನೇಹಿತರೆ, ಪರೀಕ್ಷೆಯ ಭಯ ಮತ್ತು ಒಬ್ಬಂಟಿತನ ನಿಮ್ಮನ್ನು ಕಾಡುತ್ತಿದ್ದರೆ ನೆನಪಿನಲ್ಲಿಡಿರಿ, ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ ನಾವು ಯಾವಾಗಲೂ ಸಿದ್ಧರಿರುತ್ತೇವೆ. The exam prayer card is available in all our prayer towers and also in our website. ಪರೀಕ್ಷೆಗಾಗಿ ಪ್ರಾರ್ಥನೆಯ ಕಾರ್ಡ್ಗಳು ಪ್ರಾರ್ಥನಾ ಗೋಪುರಗಳಲ್ಲಿ ಮತ್ತು ವೆಬ್ಸೈಟ್ನಲ್ಲಿ ಲಭ್ಯವಿದೆ. Please make use of it and believe it that the Lord is with you and he will bless you. ದಯವಿಟ್ಟು ಅವುಗಳನ್ನು ಉಪಯೋಗಿಸಿಕೊಳ್ಳಿ. ದೇವರು ನಿಮ್ಮೊಂದಿಗಿದ್ದು ನಿಮ್ಮನ್ನು ಆಶೀರ್ವದಿಸುವನು ಎಂದು ನಂಬಿರಿ. Subscribe to this channel. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. Like this video and share this video with everybody. ಈ ವಿಡಿಯೋ ಲೈಕ್ ಮಾಡಿರಿ ಮತ್ತು ಇದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿರಿ.